ಮಧ್ವ ವಿಜಯದ 27ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 26ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ 5ನೇ ಸರ್ಗದ 4ನೇ ಶ್ಲೋಕದವರೆಗೆ ಶ್ರವಣ ಮುಕ್ತಾಯ ಕಂಡಿತ್ತು. ಈ ಅಚ್ಯುತ ಪ್ರೇಕ್ಷರು ಮಧ್ವರ ಗುರುಗಳು ಅವರ ಸ್ನೇಹಿತರಾದಂಥ ಒಬ್ಬರು ಯತಿಗಳು ಬೇರೊಂದು ಮಠದಿಂದ ಬೇರೊಂದು ಊರಿನಿಂದ ಇವರ ಕಡೆಗೆ ಬಂದಿದ್ದರು. ಆ ಹೊಸ ಯತಿಗಳ ಶಿಷ್ಯರು ಕೆಲವರು, ಅವರು ತರ್ಕಶಾಸ್ತ್ರದಲ್ಲಿ ಪಂಡಿತರು, ಮಧ್ವರ ಕೀರ್ತಿಯನ್ನು ಕೇಳಿದ್ರು. ಇವರನ್ನು ಸೋಲಿಸಿ ಬಿಡಬೇಕು ಅಂತ ಒಂದು ಧೋರಣೆಯನ್ನು ಇಟ್ಕೊಂಡು ಅವರು ವಾಕ್ಯಾರ್ಥ ಪ್ರಾರಂಭ ಮಾಡಿದರು. ಮಧ್ವರ ದೃಷ್ಟಿಕೋನದಂತೆ ಅನುಮಾನದಿಂದ ಯಾವುದನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಪ್ರತ್ಯಕ್ಷ ಅಥವಾ ಆಗಮ, ವಿಶೇಷತಃ ಅತೀಂದ್ರಿಯ ಸಂಗತಿಗಳೇನಿವೆ ಅವು ನಮ್ಮ ಪ್ರತ್ಯಕ್ಷಕ್ಕೆ ನಿಲ್ಕುವಂಥವಲ್ಲ. ಆಗಮದಿಂದಲೇ ವೇದಾದಿ ಶಾಸ್ತ್ರಗಳಿಂದಲೇ ಅವುಗಳನ್ನು ಸಾಧನೆ ಮಾಡಬೇಕು. ಹಾಗಾಗಿ ಅನುಮಾನ ಈ ವಿಷಯದಲ್ಲಿ ಅಸಮರ್ಥ, ಇದು ಆಚಾರ್ಯರ ಅಭಿಪ್ರಾಯ ಆಗಿತ್ತು. ಯಾವುದೋ ಒಂದು ಸಂದರ್ಭ ಬಂದಾಗ ಭೇದವನ್ನು ಅನಾಯಾಸವಾಗಿ ಸಾಧನೆ ಮಾಡಬಹುದು, ಭೇದವನ್ನು ಸಾಧನೆ ಮಾಡಲಿಕ್ಕೆ ಅಷ್ಟ್ಯಾಕೆ ಕಷ್ಟಪಡಬೇಕು ಅಂತ ಅವರು ಅನುಮಾನ ಪ್ರಯೋಗ ಮಾಡಿದರು. ಜೀವ ಮತ್ತು ಪರಮಾತ್ಮರಿಬ್ಬರು ಕೂಡ ಭಿನ್ನರಾಗಿದ್ದಾರೆ. ಯಾಕೆಂದರೆ ಒಬ್ಬ ನಿಯಾಮಕನಾಗಿದ್ದಾನೆ, ಪರಮಾತ್ಮ ನಿಯಾಮಕ, ಈ ಜೀವ ನಿಯಮ್ಯನಾಗಿದ್ದಾನೆ. ರಾಜ ಮತ್ತು ರಾಜನ ಸೇವಕರಂತೆ ಅಂತ ಅನುಮಾನ ಪ್ರಯೋಗ ಮಾಡಿದರು. ಆಚಾರ್ಯರು ಆ ಅನುಮಾನವನ್ನು ಅನಾಯಾಸವಾಗಿ ಖಂಡಿಸಿಬಿಟ್ರು. ಪಕ್ಷ, ಸಾಧ್ಯ, ಹೇತು ಈ ಮೂರು ಸಂಗತಿಗಳು ಒಂದು ಅನುಮಾನಕ್ಕಿರಬೇಕು. ನೀವು ಪ್ರಯೋಗ ಮಾಡಿದಂಥ ಸಾಧ್ಯ ಭಿನ್ನರಾಗಿದ್ದಾರೆ ಅಂತ ಸಾಧ್ಯ ಮಾಡಿದಿರಿ. ಈ ಸಾಧ್ಯ ಆ ಪರಮಾತ್ಮ ಮತ್ತು ಜೀವಾತ್ಮ ಅನ್ನುವಂಥ ಎರಡು ಪಕ್ಷಗಳೇನಿವೆ ಆ ಪಕ್ಷಕ್ಕಿಂತ ಭಿನ್ನವಾಗಿದೆಯೋ ಅಭಿನ್ನವಾಗಿದೆಯೋ ಭಿನ್ನಾಭಿನ್ನವಾಗಿದೆಯೋ ಹೀಗೆ ವಿಕಲ್ಪ ಮಾಡಿದರು. ಭಿನ್ನ ಆಗಿಬಿಟ್ರೆ ಅನೇಕ ಸಂಬಂಧಗಳನ್ನು ಒಪ್ತಾ ಅನವಸ್ಥಾ ದೋಷ ಬರ್ತದೆ. ಅದರಿಂದಾಗಿ ಭಿನ್ನ ಅಂತ ಒಪ್ಪೋದು ಕೂಡ ಸರಿಯಲ್ಲ. ಅಭಿನ್ನ ಅಂತ ಒಪ್ಪಿಬಿಟ್ರೆ ಪಕ್ಷ ಮತ್ತು ಸಾಧ್ಯಗಳ ಪೈಕಿ ಯಾವುದೋ ಒಂದಕ್ಕೆ ಮಾತ್ರ ಅಸ್ತಿತ್ವ ಹೇಳಿದಂತಾಯಿತು. ಅಭಿನ್ನ ಅಂದರೆ ಒಂದೇ ವ್ಯಕ್ತಿ ಇರಬೇಕು. ಪಕ್ಷ ಮತ್ತು ಸಾಧ್ಯಗಳಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇರೋದು ಸಾಧ್ಯವಿಲ್ಲ. ಆದ್ದರಿಂದ ಎರಡನೇ ಪಕ್ಷವೂ ಸರಿಯಲ್ಲ. ಮೂರನೇ ಪಕ್ಷದಲ್ಲಿ ಭೇದವೂ ಇದೆ ಅಭೇದವೂ ಇದೆ ಅಂತ ಒಪ್ಪಿದಂತಾಯಿತು. ಈ ಪಕ್ಷವೂ ಕೂಡ ಉಚಿತ ಅಲ್ಲ. ಯಾಕೆಂದರೆ ಮೊದಲನೇ ಪಕ್ಷ ಮತ್ತು ಎರಡನೇ ಪಕ್ಷಕ್ಕೆ ಹೇಳಿದಂಥ ದೋಷಗಳೆಲ್ಲವೂ ಕೂಡ ಈ ಮೂರನೇ ಪಕ್ಷಕ್ಕೂ ಒಂದೇ ಬರ್ತವೆ. ಯಾಕೆಂದರೆ ಮೂರನೇ ಪಕ್ಷ ಮೊದಲನೇ ಪಕ್ಷದ ಒಂದು ಭಾಗವನ್ನು ಎರಡನೇ ಪಕ್ಷದ ಭಾಗವನ್ನು ಒಳಗೊಂಡದ್ದು. ಆದ್ದರಿಂದ ಮೂರನೇ ಪಕ್ಷವೂ ಸರಿಯಲ್ಲ. ಮತ್ತೆ ಒಂದು ವಸ್ತು ಭಿನ್ನವೂ ಆಗಿದೆ ಅಭಿನ್ನವೂ ಆಗಿದೆ ಅಂತನ್ನೋದು ವ್ಯಾಹತವಾಗಿದೆ, ವಿರುದ್ಧವಾದ ಸ್ವವ್ಯಾಹತ, ತನಗೆ ತಾನೇ ವಿರುದ್ಧವಾದ ಮಾತು. ಅದರಿಂದ ಇದ್ಯಾವುದೂ ಸರಿಯಲ್ಲ ಅಂತ ಅವರು ಅನುಮಾನ ಈ ಆಚಾರ್ಯರು ಆ ಶಿಷ್ಯರು ಹೇಳಿದ ಅನುಮಾನವನ್ನು ಖಂಡನೆ ಮಾಡಿದರು. ಅವರು ಮತ್ತೊಂದು ಅನುಮಾನ ಪ್ರಯೋಗ ಮಾಡಿದರು. ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ ವದಿತ್ಯವಾದಿತೈಹಿ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮ ನೆಗದ್ಯತ. ಈ ಜಗತ್ತೆಲ್ಲವೂ ಕೂಡ ಸುಳ್ಳಾಗಿದೆ. ಯಾಕೆಂದರೆ ಇದು ಕಣ್ಣಿಗೆ ಕಾಣುವುದರಿಂದ ದೃಶ್ಯವಾಗಿದೆ. ನಾವಿದರ ಜ್ಞಾನವನ್ನು ಪಡ್ಕೋತಾ ಇದ್ದೀವಿ. ಜ್ಞಾನವನ್ನು ಪಡ್ಕೊಂಡಿದ್ದರಿಂದಲೇ ಇದು ಸುಳ್ಳು. ಅದು ಹೇಗೆಂದರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿಯಂತೆ ಅಂತ ಹೀಗೊಂದು ಅನುಮಾನ ಪ್ರಯೋಗ ಅವರು ಮಾಡಿದರು. ಆ ಅನುಮಾನ ಪ್ರಯೋಗ ಮಾಡುವವರಿಗೆ, ಆ ಶಿಷ್ಯರಿಗೆ ತತ್ವವನ್ನು ಸಾಧನೆ ಮಾಡಬೇಕು, ಯಾವುದು ಯಥಾರ್ಥ ಸಂಗತಿಯೋ ಅದನ್ನು ಸಾಧನೆ ಮಾಡಬೇಕು, ಆ ಯಥಾರ್ಥವನ್ನು ಬಿಟ್ಟು ಬಿಡಬೇಕು ಅನ್ನೋ ಧೋರಣೆ ಇರಲಿಲ್ಲ. ಸುಮ್ಮನೆ ಏನಾದರೂ ವಾಕ್ಯಾರ್ಥ ಮಾಡೋದು, ಎದುರಾಳಿಯ ಬಾಯಿ ಮುಚ್ಚಿಸಿ ತಾವು ಗೆದ್ದಿವೆ ಅಂತ ಅನಿಸ್ಕೊಳ್ಳೋದು, ಇದು ಅವ್ರ ಉದ್ದೇಶ ಆಗಿತ್ತು. ಯಾಕೆಂದರೆ ಈ ಹಿಂದೆ ಅವರು ಅನುಮಾನ ಪ್ರಯೋಗ ಮಾಡಿದ್ಯಾವುದು ಜೀವ ಪರಮಾತ್ಮರಿಬ್ಬರು ಭಿನ್ನರು ಅಂತ, ಅದು ದ್ವೈತಕ್ಕೆ ಸಂಬಂಧಪಟ್ಟದ್ದು. ಈಗ ಅವರು ಸಾಧನೆ ಮಾಡ್ಲಿಕ್ಕೆ ಹೊರಟದ್ದು ಜಗತ್ತು ಮಿಥ್ಯಾ ಅಂತ, ಇದು ಅದ್ವೈತಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಧೋರಣೆ ಏನು ಅದೇನಂತಿಲ್ಲ, ಸುಮ್ಮನೆ ಏನಾದರೂ ವಾಕ್ಯಾರ್ಥ ಮಾಡೋದು. ಇದು ಸತ್ಯನಿಷ್ಠೆ ಇಲ್ಲದೆ, ಶಬ್ದ ಪ್ರಮಾಣದ ಬಗ್ಗೆ ಪ್ರತ್ಯಕ್ಷ ಪ್ರಮಾಣದ ಬಗ್ಗೆ ಸರಿಯಾದ ನಿಷ್ಠೆ ಇಲ್ಲದೇನೆ ಕೇವಲ ತರ್ಕಶಾಸ್ತ್ರದಲ್ಲಿ ನಿಪುಣರಾದಂಥ ವಿದ್ವಾಂಸರಿಗೆ ಇರುವಂಥ ಒಂದು ದೌರ್ಬಲ್ಯ, ಅವ್ರದ್ದೊಂದು ದೋಷ ಇದು. ಹಾಗಾಗಿ ಬೇಕಾಬಿಟ್ಟು ಅನುಮಾನ ಪ್ರಯೋಗ ಮಾಡಿದರು. ವಿಮತಂ ಮಿಥ್ಯಾ ಮತತ್ವತಃ, ಮತತ್ವಾತ್ ಅಂದರೆ ದೃಶ್ಯತ್ವಾತ್ ಅಂತ ಅರ್ಥ. ಈ ಜಗತ್ತಿನ ಬಗ್ಗೆ ನಾವೀಗ ವಿವಾದ ಮಾಡ್ತಿದ್ದೇವೆ, ಇದು ಸುಳ್ಳೋ ಸತ್ಯವೋ ಅಂತ. ಇದು
ಮಿಥ್ಯಾ ಸುಳ್ಳಾಗಿದೆ. ಯಾಕೆಂದ್ರೆ ಮತತ್ವಾತ್ ದೃಶ್ಯವಾಗಿರುವುದರಿಂದ. ವಿವಾದ ನಿರ್ಮುಕ್ತವತ್ ಈ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿ ಏನಿದೆಯಲ್ಲ, ಶುಕ್ತಿ ರಜತ ಅಂತ ಅದನ್ನು ಕರೀತಾರೆ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಅದರಲ್ಲಿ ಕಂಡಂತಹ ರಜತ ಅಂದ್ರೆ ಬೆಳ್ಳಿ. ಕಪ್ಪೆ ಚಿಪ್ಪನ್ನು ದೂರದಿಂದ ನೋಡಿದಾಗ ಅದರ ಮೇಲೆ ಸೂರ್ಯನ ಬೆಳಕು ಪ್ರತಿಫಲಿಸಿ ಅದು ಬೆಳ್ಳಿಯಂತೆ ಕಾಣಿಸ್ತಿರ್ತದೆ. ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿ ಅದು ಮೊದಲು ನಮಗೆ ಜ್ಞಾನಕ್ಕೆ ವಿಷಯ ಆಗಿದೆ. ಜ್ಞಾನಕ್ಕೆ ವಿಷಯ ಆಗಿರೋದ್ರಿಂದ ಅದು ಸುಳ್ಳಾಗಿದೆ. ಹೀಗೆ ಈ ಹೇತು ಮತ್ತು ಸಾಧ್ಯ ಎರಡೂ ಕೂಡ ಅಲ್ಲಿದೆ, ಆ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಯಂತೆ. ಅದರಂತೆ ಈ ಜಗತ್ತು ಕೂಡ ಈಗ ಕಾಣಿಸ್ತಾ ಇದೆ, ಅದು ವಸ್ತುತಃ ಸುಳ್ಳು ಅಂತ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಯನ್ನ ದೃಷ್ಟಾಂತವಾಗಿಟ್ಕೊಂಡು ಹೀಗೊಂದು ಅನುಮಾನ ಪ್ರಯೋಗ ಅವರು ಮಾಡಿದರು. ಆಚಾರ್ಯರು ಅದನ್ನು ಕೂಡ ಖಂಡನೆ ಮಾಡಿದರು. ಅದೇ ಹೇತುವನ್ನೇ ತಗೊಂಡು ಜಗತ್ತು ಸುಳ್ಳಾಗಿದೆ ಯಾಕೆಂದ್ರೆ ಕಾಣ್ತಾ ಇರೋದರಿಂದ ಅಂತ ನೀವು ಅನುಮಾನ ಪ್ರಯೋಗ ಮಾಡ್ತೀರಲ್ಲ, ಜಗತ್ತು ಸತ್ಯವಾಗಿದೆ ಯಾಕೆಂದ್ರೆ ಕಾಣ್ತಾ ಇರೋದ್ರಿಂದ ಅಂತಲೇ ನಾನು ಅನುಮಾನ ಪ್ರಯೋಗ ಮಾಡ್ತೇನೆ. ಯಾಕೆಂದ್ರೆ ನಿಮಗೆ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿ ದೃಷ್ಟಾಂತ, ನಮಗೆ ಈ ಘಟಪಟಾದಿ ವಸ್ತುವೇ ದೃಷ್ಟಾಂತ. ನಮ್ಮ ಎದುರಿಗೆ ಗೋಡೆ ಇದೆ, ಮನೆ ಇದೆ, ಬಟ್ಟೆ, ಗಡಿಗೆ, ನಮ್ಮ ದೇಹ ಮೊದಲಾದ ಅನೇಕ ವಸ್ತುಗಳಿವೆ, ಆಕಾಶ ಇದೆ, ಕಾಲ ಇದೆ. ಇವೆಲ್ಲ ವಸ್ತುಗಳು ನಮಗೀಗ ದೃಶ್ಯವಾಗಿವೆ, ಅಂದ್ರೆ ನಮ್ಮ ಅರಿವಿಗೆ ಗೋಚರ ಆಗಿವೆ, ನಮ್ಮ ಜ್ಞಾನಕ್ಕೆ ಗೋಚರ ಆಗಿವೆ. ಆದ್ರಿಂದ ಇವೆಲ್ಲ ಸತ್ಯವೇ ಆಗಿವೆ. ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಯನ್ನ, ಹಗ್ಗದಲ್ಲಿ ಕಂಡಂತಹ ಹಾವನ್ನು ಸುಳ್ಳು ಅಂತ ಹೇಳ್ತಾರೆ ಯಾರಾದರೂ, ಅದನ್ನೆಲ್ಲರೂ ಒಪ್ತಾರೆ. ಆದರೆ ಗಡಿಗೆ, ಬಟ್ಟೆ ಯಾವುದು ಸುಳ್ಳು ಅಂತ ನಮಗೇನು ಜಗತ್ತಿನಲ್ಲಿ ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ಅದನ್ನು ಅದ್ವೈತ ವೇದಾಂತದಲ್ಲಿ ಹಾಗೆ ಹೇಳಬೇಕೇ ಹೊರತು ಜಗತ್ತಿನಲ್ಲಿದ್ದಂಥ ಯಾರೂ ಕೂಡ ಈ ವಸ್ತುಗಳನ್ನ, ಈ ಗೋಡೆ, ಮನೆ, ಈ ಪ್ರಪಂಚ, ಈ ಸಂಪತ್ತು, ಇದನ್ನೆಲ್ಲವನ್ನು ಕೂಡ ಮಿಥ್ಯಾ ಅಂತ ಯಾರೂ ಒಪ್ಪಿಲ್ಲ, ಸುಳ್ಳು ಅಂತ ಯಾರೂ ಒಪ್ಪಿಲ್ಲ. ಆದ್ದರಿಂದ ನಿಮ್ಮ ಅನುಮಾನ ತಪ್ಪು ಅಂತ ಆಚಾರ್ಯರು ಅವರನ್ನು ಖಂಡನೆ ಮಾಡಿದರು. ಆಗ ಆ ಶಿಷ್ಯರು ಹೇತುವಿಗೆ ಅತಿವ್ಯಾಪ್ತಿಯನ್ನು ಹೇಳಿದರು, ವಿಚಾರವನ್ನು ಹೇಳಿದರು. ಹೇತೋರ್ ಅತಿವ್ಯಾಪ್ತಿರವಾದಿ ತೈದ್ಯದ ಸಕೌತುಕೈ ತೂರ್ಣ ಮಸಾವ ವಿಸ್ಮಯ ನ ಶುಕ್ತಿರೂಪ್ಯಾದಿ ಮತಂ ಯದನ್ಯಥ ಮತಂ ತದಿತ್ಯಾದಿ ವದನ್ ಜಿಗಾಯತಾನ್. ಹೇತುವಿಗೆ ವ್ಯಭಿಚಾರವನ್ನು ಹೇಳೋದು ಅಂದ್ರೆ ಏನು ಅನ್ನೋದನ್ನು ಮೊದಲು ಒಂದು ಸ್ವಲ್ಪ ಸರಳವಾಗಿ ಹೇಳಿ, ಸರಳೀಕರಿಸಿ ಹೇಳಿ, ಆಮೇಲೆ ಆ ಶಿಷ್ಯರು ಆಚಾರ್ಯರನ್ನು ಕುರಿತು ಪ್ರಶ್ನೆ ಮಾಡೋದ್ರ ಅಭಿಪ್ರಾಯ ಏನು ಅನ್ನೋದನ್ನು ಹೇಳ್ತೇನೆ. ಒಂದು ಯಾವುದಾದ್ರೂ ಹೇತುವನ್ನು ಪ್ರಯೋಗ ಮಾಡಿದರೆ, ಒಂದು ಅನುಮಾನ ಪ್ರಯೋಗ ಮಾಡಿದಾಗ ಅಲ್ಲಿ ಪಕ್ಷ, ಸಾಧ್ಯ, ಹೇತು ಅಂತ ಮೂರು ಇರಬೇಕು. ಹೇತು ಅಂದ್ರೆ ಕಾರಣ. ಆ ಕಾರಣದ ಬಲದಿಂದ ಒಂದು ಯಾವುದಾದ್ರೂ ಸಂಗತಿಯನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತೀವಿ. ಯಾವುದನ್ನು ಸಮರ್ಥನೆ ಮಾಡ್ತೀವೋ ಅದು ಸಾಧ್ಯ, ಎಲ್ಲಿ ಸಮರ್ಥನೆ ಮಾಡ್ತೀವೋ ಅದು ಪಕ್ಷ. ಯಾವ ಕಾರಣವನ್ನು ಕೊಟ್ಟಿರ್ತೀವಲ್ಲ ಆ ಕಾರಣ ಸಕಾರಣವಾಗಿರ್ಬೇಕು. ಸಕಾರಣವಾಗಿದ್ದರೆ ಮಾತ್ರ ಆ ಕಾರಣ ಆ ಸಾಧ್ಯವನ್ನು ಸಮರ್ಥನೆ ಮಾಡಬಲ್ಲದು. ಆ ಕಾರಣವೇ ದುರ್ಬಲವಾದ ಕಾರಣ ಆಗಿದ್ರೆ ಅದು ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಇದು ಪ್ರಾಥಮಿಕ ಸಂಗತಿ. ಯಾವ ಕಾರಣವನ್ನು ಕೊಟ್ಟು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿರ್ತೀವೋ ಆ ಕಾರಣ ಇದ್ದಲ್ಲೆಲ್ಲ ಆ ಕಾರ್ಯ ಇರಲೇಬೇಕು. ಆ ಕಾರಣ ಇದ್ದಲ್ಲೆಲ್ಲ ಕಾರ್ಯವಿದ್ದರೆ ಆ ಕಾರಣ ಸಕಾರಣ ಅಂತ ಕರೆಸ್ಕೋತದೆ. ಮತ್ತೆ ಆ ಕಾರಣದ ಬಲದಿಂದ ಈ ಪ್ರಸಕ್ತ ಸಂದರ್ಭದಲ್ಲಿಯೂ ಕೂಡ ಆ ಸಂಗತಿಯನ್ನು ಸಾಧನೆ ಮಾಡಬಹುದು. ಈತ ನಾವು ವ್ಯಕ್ತಿ ಬಗ್ಗೆ ಹೇಳ್ತೇವೆ ಅಂತ ತಿಳ್ಕೊಡ್ರಿ. ಈ ವ್ಯಕ್ತಿಯು ಪ್ರಧಾನಮಂತ್ರಿಯಾಗಿದ್ದಾನೆ, ಯಾಕೆಂದ್ರೆ ಅವನ ಪಕ್ಷದ ಎಲ್ಲ ಸಂಸತ್ ಸದಸ್ಯರಿಂದ ಆಯ್ಕೆಯಾದವನಾದ್ದರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಸರಿ. ಯಾಕೆಂದ್ರೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅವನ ಪಕ್ಷದ ಎಲ್ಲ ಸದಸ್ಯರು ಕೂಡ ಅವನನ್ನು ಆಯ್ಕೆ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಪ್ರಧಾನಮಂತ್ರಿ ಆಗ್ತಾನೆ. ಅದನ್ನು ಬಿಟ್ಟು ಈತ ಪ್ರಧಾನಮಂತ್ರಿ ಆಗಿದ್ದಾನೆ ಯಾಕೆಂದ್ರೆ ಮನುಷ್ಯನಾದ್ದರಿಂದ ಅಂತ ಅನುಮಾನ ಪ್ರಯೋಗ ಮಾಡಿಬಿಟ್ರೆ ಇದು ವ್ಯಭಿಚಾರಿ ಹೇತು ಅಂತ ಕರೆಸ್ಕೋತದೆ. ವ್ಯಭಿಚಾರ ಅಂತಂದ್ರೆ ಈ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಹೆಂಡತಿ ಆದವಳು ಗಂಡನ ಜೊತೆ ಮಾತ್ರ ಇರಬೇಕು, ಹಾಗೆ ಗಂಡನಾದವನು ಹೆಂಡತಿಯ ಜೊತೆ ಮಾತ್ರ ಇರಬೇಕು. ಹಾಗಿದ್ರೆ ಅದು ಹೆಂಡತಿ ಬಂದಾಗ ಗಂಡನು ಬಂದ ಅಂತ ತಿಳ್ಕೊತೀವಿ. ಹಾಗೆ ಗಂಡ ಹೆಂಡತಿಗೂ ಒಂದು ಅವಿನಾಭಾವ ಸಂಬಂಧ. ಅದು ಆ ವ್ಯಭಿಚಾರ ಅಂತ ಲೋಕದಲ್ಲೂ ಕೂಡ ಕರಿತೀವಲ್ಲ ನಾವು, ಅನೈತಿಕ ಸಂಬಂಧವನ್ನು ವ್ಯಭಿಚಾರ ಅಂತ ಕರಿತೀವಲ್ಲ. ಯಾಕೆ ಕರಿತೀವಿ ಅಂತಂದ್ರೆ, ಒಂದು ವೇಳೆ ಹೆಂಡತಿ ಗಂಡನನ್ನು ಬಿಟ್ಟು ಬೇರೆ ವ್ಯವಹಾರ ನಡೆಸಿದರೆ, ಒಂದು ವೇಳೆ ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆ ವ್ಯವಹಾರ ನಡೆಸಿದರೆ, ವಿವಾಹೇತರ ಸಂಬಂಧವನ್ನು ಒಪ್ಪಿ ಮಾಡಿಕೊಂಡ್ರೆ ಆತ, ಅದನ್ನು ವ್ಯಭಿಚಾರ ಅಂತ ಜಗತ್ತಿನಲ್ಲಿ ಕರಿತೇವೆ.
ಹಾಗೆ ಆ ಗಂಡ ಹೆಂಡಂದ್ರಲ್ಲಿ ಯಾರು ಒಬ್ರು ಇನ್ನೊಬ್ಬರನ್ನ ಮೀರಿ ನಡೆದ್ರೆ ಅದಕ್ಕೆ ವಿಚಾರ ಅಂತ ಕರಿತೀವಲ್ಲ, ಹಾಗೆ ಯಾವುದನ್ನ ಕಾರಣ ಅಂತ ಕರಿಬೇಕು, ಅದು ಕಾರ್ಯವನ್ನು ಹೇಗೆ ಸಮರ್ಥನೆ ಮಾಡಬೇಕು ಅಂತ ನಾವು ಆಳವಾಗಿ ವಿಚಾರ ಮಾಡ್ತಾ ಕೂತ್ಕೊಂಡಾಗ ಆ ಕಾರಣವು ಆ ಕಾರ್ಯ ಇದ್ದಲ್ಲೆಲ್ಲ ಇರಲೇಬೇಕು. ಆ ಕಾರ್ಯವನ್ನ ನಿರ್ವಿವಾದವಾಗಿ ವಿವಾದಾತೀತವಾಗಿ ಸಮರ್ಥನೆ ಮಾಡಬೇಕಾದ್ರೆ ಕಾರ್ಯ ಇಲ್ಲದೇ ಇದ್ದಲ್ಲಿ ಇರಬಾರದು. ಕಾರ್ಯ ಇಲ್ಲದೇ ಇದ್ದಲ್ಲಿ ಆ ಕಾರಣ ಇದ್ದು ಬಿಟ್ರೆ ಅದು ಸಕಾರಣವೇ ಅಲ್ಲ. ಈತನು ಪ್ರಧಾನಮಂತ್ರಿ ಆಗಿದ್ದಾನೆ, ಯಾಕಂದ್ರೆ ಮನುಷ್ಯನಾಗಿದ್ದಾನೆ ಅಂತ ಅದಂತ ಅನುಮಾನ ಪ್ರಯೋಗ ಮಾಡಿದರೆ 110 ಕೋಟಿ ಭಾರತೀಯರಲ್ಲಿ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ, ಅವರೆಲ್ಲರೂ ಪ್ರಧಾನಮಂತ್ರಿಗಳಾಗಿಲ್ಲ. ಆದ್ದರಿಂದ ನೀವು ಕೊಟ್ಟ ಕಾರಣ ವ್ಯಭಿಚಾರಿ ಕಾರಣ ಅಂತ ಆಯಿತು. ಕಾರಣ ವ್ಯಭಿಚಾರಿ ಆಗಿಬಿಟ್ಟು ಅದು ಯಾವತ್ತೂ ಕೂಡ ಸಕಾರಣವಾಗೋದಿಲ್ಲ. ಅದನ್ನ ದುರ್ಬಲವಾದ ಕಾರಣ ಅಂತ ಜಗತ್ತಿನಲ್ಲಿ ಪರಿಗಣಿಸ್ತಾರೆ. ಅದರಂತೆ ಯಾವುದೇ ಅನುಮಾನ ಪ್ರಯೋಗ ಮಾಡುವಾಗ ಅಲ್ಲಿಗೆ ನಾವು ಕೊಟ್ಟ ಕಾರಣ, ನಾವು ಕೊಟ್ಟ ಹೇತು ಅದು ಸಾಧ್ಯವನ್ನು ಸಮರ್ಥನೆ ಮಾಡಬೇಕಾದ್ರೆ ವ್ಯಭಿಚಾರಿ ಆಗಿರಬಾರದು. ಇದು ಪ್ರಾಥಮಿಕ ಸಂಗತಿ. ಆ ಶಿಷ್ಯರು, ಆ ಇನ್ನೊಬ್ಬ ಯತಿಗಳು ಬಂದಿದ್ರಲ್ಲ, ಅವರ ಶಿಷ್ಯರು ಆಚಾರ್ಯರನ್ನು ಏನು ಪ್ರಶ್ನೆ ಮಾಡಿದ್ರು ಅಂತಂದ್ರೆ, ನೀವು ಜಗತ್ತು ಸತ್ಯ ಅನ್ಲಿಕ್ಕೆ ಅನುಮಾನ ಪ್ರಯೋಗ ಮಾಡ್ತಿದ್ದೀರಲ್ಲ, ಜಗತ್ತು ಸತ್ಯವಾಗಿದೆ ಯಾಕೆಂದ್ರೆ ಕಂಡದ್ದರಿಂದ ಅಂತ ಅನುಮಾನ ಪ್ರಯೋಗ ಮಾಡ್ತಿದ್ದೀರಲ್ಲ, ಕಂಡದ್ದರಿಂದ ಜಗತ್ತು ಕಂಡದ್ದೆಲ್ಲ ಸತ್ಯ ಆಗಬೇಕಾಗಿಲ್ಲ. ಯಾಕೆಂತಂದ್ರೆ ಕಪ್ಪೆ ಚಿಪ್ಪು ಕೂಡ ಕಂಡಿದೆ, ಅದು ಸತ್ಯ ಅಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಕಂಡದ್ದು ಅನ್ನುವ ಹೇತು ಇದೆ, ಆದರೆ ಸತ್ಯತ್ವ ಅನ್ನೋ ಸಾಧ್ಯ ಅಲ್ಲಿಲ್ಲ. 110 ಕೋಟಿ ಎಲ್ಲಾ ಭಾರತೀಯರಲ್ಲಿ ಕೂಡ ಮನುಷ್ಯತ್ವ ಇದೆ, ಆದರೆ ಪ್ರಧಾನ ಮಂತ್ರಿತ್ವ ಎಲ್ಲಾರ ಕಡೆಯಲ್ಲಿ ಇಲ್ಲ. ಆದ್ರಿಂದ ಅದು ಹೇಗೆ ವ್ಯಭಿಚಾರಿಯೋ ಹಾಗೆ ಕಂಡದ್ದೆಲ್ಲ ಸತ್ಯವಾಗಬೇಕಾಗಿಲ್ಲ. ಕಂಡದ್ದನ್ನು ಕೂಡ ಪರಾಮರ್ಶೆ ಮಾಡಿ ನೋಡಬೇಕು. ಕಂಡಂಥ ಹಗ್ಗದಲ್ಲಿ ಕಂಡಂಥ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ, ಇದೆಲ್ಲ ಕಂಡಿದೆ, ಹೌದು. ಕಂಡ ಮಾತ್ರಕ್ಕೆ ಅದು ಸತ್ಯ ಆಗಬೇಕಾಗಿಲ್ಲ. ಕಂಡಿದೆ, ಆದರೆ ಅದು ಸುಳ್ಳಾಗಿದೆ. ಆದ್ರಿಂದ ನಿಮ್ಮ ಅನುಮಾನ ತಪ್ಪಾಯಿತು. ಕಂಡದ್ದೆಲ್ಲವೂ ಸತ್ಯ ಅಂತ ನೀವು ಅನುಮಾನ ಪ್ರಯೋಗ ಮಾಡಿದ್ರಲ್ಲ, ನಿಮ್ಮ ಅನುಮಾನ ತಪ್ಪಾಯಿತು ಅಂತ ಅವರು ಪ್ರಶ್ನೆ ಮಾಡಿದರು. ವ್ಯಭಿಚಾರಿ ಆಯ್ತಿದು ನಿಮ್ಮ ಅನುಮಾನ. ಹೇತೋಹೋ ಅತಿವ್ಯಾಪ್ತಿ ಅವಾದಿ ತೈರ್ಯದ. ಆ ಶಿಷ್ಯರು ಹೇತುವಿಗೆ ಆಚಾರ್ಯರು ಪ್ರಯೋಗ ಮಾಡಿದ ಸತ್ಯ, ಈ ಜಗತ್ತು ದೃಶ್ಯವಾಗಿದೆ ಕಂಡದ್ದರಿಂದ ಅಂತ ಏನು ಹೇತು ಇತ್ತು, ಈ ಹೇತುವಿಗೆ ಅವರು ಅತಿವ್ಯಾಪ್ತಿಯನ್ನ ಅಂದ್ರೆ ವ್ಯಭಿಚಾರವನ್ನ ಹೇಳಿದರು. ಹೇಗೆಂದ್ರೆ ಸಕೌತುಕೈಹಿ, ನೋಡೋಣ ನಮ್ಮ ಪ್ರಶ್ನೆಗೆ ಆಚಾರ್ಯ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಅವ್ರಿಗೊಂದು ಕುತೂಹಲ. ಅಸಾವ ವಿಸ್ಮಯ, ಆಚಾರ್ಯರಿಗೆ ಅವರ ಆ ಥರ ಪ್ರಶ್ನೆ ಮಾಡಿದಾಗ ಏನೂ ವಿಸ್ಮಯ ಆಗಲಿಲ್ಲ. ನಮ್ಮಲ್ಲಿ ಸಹಜವಾದ ಪ್ರತಿಭಾ ತತ್ವಜ್ಞಾನ ಇಲ್ಲದೆ ಹೋದರೆ ಎದುರಾಳಿ ಏನಾದರೂ ಒಂದು ಪ್ರಶ್ನೆ ಮಾಡಿಬಿಟ್ರೆ ನಾವು ದಂಗಾಗಿಬಿಡ್ತೇವೆ. ಇವರು ದಂಗಾಗಲಿಲ್ಲ, ಅದನ್ನ ಹೇಳ್ತಾರೆ. ನ ಶುಕ್ತಿ ರೂಪ್ಯಾದಿ ಮತಂ ಯದ್ ಅನ್ಯಥಾ ಮತಂ ತದಿತ್ಯಾದಿ ವತನ್ ಜಿಗಾಯತಾನ್. ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ, ಹಗ್ಗದಲ್ಲಿ ಕಂಡಂಥ ಹಾವು ಇದು ಕಂಡದ್ದು ಅಲ್ಲವೇ ಅಲ್ಲ ಅಂದ್ರು ಆಚಾರ್ಯರು. ಕಂಡದ್ದು ಅಂದ್ರೆ ಏನು? ಕಾಣೋದು ಅನ್ನೋದನ್ನ ಬೇರೆ ಒಂದು ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು. ಹಾಗೆ ವಿಚಾರ ಮಾಡಿದರೆ ನಾವು ಆ ಹೇತುವನ್ನು ಇಟ್ಟುಕೊಂಡು ಜಗತ್ತನ್ನು ಸತ್ಯ ಅಂತ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾನು ಕಂಡದ್ದು ಅಂತ ಶಬ್ದ ಪ್ರಯೋಗ ಮಾಡುವಾಗ ಅಭಿಪ್ರಾಯ ನಂದು ಬೇರೆ ಇದೆ. ನೀವು ಹೇಳಿದಂತೆ ಕಂಡದ್ದು ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಹಾವು ಕಂಡದ್ದಲ್ಲ, ಅದು ಹಗ್ಗದಲ್ಲಿ ಕಂಡ ಹಾವು ಕಂಡದ್ದಲ್ಲ. ಹಾಗಾದ್ರೆ ಕಾಣೋದು ಅಂದ್ರೆ ಏನು ಅಂದ್ರೆ ಈ ಜ್ಞಾನಕ್ಕೂ ವಸ್ತುವಿಗೂ ಸಂಬಂಧ ಆಗಬೇಕು. ನಮ್ಮ ಇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ವಸ್ತುವಿಗೂ ಸಂಬಂಧ ಆಗಬೇಕು. ಸಂಬಂಧ ಆದರೆ ಅದರಲ್ಲಿ ಯಾವ ವಸ್ತು, ಆ ವಸ್ತುವನ್ನು ಕಂಡದ್ದು ವಸ್ತು ಅಂತ ಹೇಳ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ನಮಗೆ ಬೆಳ್ಳಿ ತೋರಿತೆ ಹೊರತು ಕಾಣಲಿಲ್ಲ. ತೋರೋದು ಬೇರೆ, ಕಾಣೋದು ಬೇರೆ. ಆಚಾರ್ಯರು ಆ ಶಬ್ದಗಳನ್ನು ಮುಂದೆ ತತ್ವನಿರ್ಣಯದಲ್ಲಿ ಸುಧಾದಲ್ಲಿ ಹೆಚ್ಚು ವಿಸ್ತಾರವಾಗಿ ಆಚಾರ್ಯರು ಹೇಳಿದ ಮಾರ್ಗದಲ್ಲಿ ಟೀಕಾಚಾರ್ಯರು ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಕಾಣೋದು ಬೇರೆ, ತೋರೋದು ಬೇರೆ. ಕಾಣಬೇಕು ಅಂತಾದರೆ ಕಣ್ಣಿಗೂ ವಸ್ತುವಿಗೂ ಸಂಬಂಧ ಆಗಬೇಕು. ತೋರಬೇಕಾದ್ರೆ ಕಣ್ಣಿಗೂ ವಸ್ತುವಿಗೂ ಸಂಬಂಧ ಇರಬೇಕಾಗಿಲ್ಲ. ನಾನು ಜಗತ್ತನ್ನು ಸತ್ಯ ಅಂತ ಹೇಳುವಾಗ ಕಂಡದ್ದು ಅಂತ ಹೇಳಿದೆ. ಈ ಎದುರಿಗಿರುವಂಥ ಗೋಡೆ, ನಮ್ಮ ಶರೀರ, ನಿಮ್ಮ ಶರೀರ, ಆಕಾಶ, ಈ ಮನೆ, ಇವೆಲ್ಲ ವಸ್ತುಗಳಿವೆಲ್ಲ, ಇವೆಲ್ಲ ಕಂಡದ್ದು. ಯಾಕೆಂದ್ರೆ ನಮ್ಮ ಇಂದ್ರಿಯಗಳಿಗೂ ಆ ವಸ್ತುಗಳಿಗೂ ಸಂಬಂಧ ಇದೆ. ಸಂಬಂಧ ಇರೋದ್ರಿಂದ ನಮ್ಮ ಕಣ್ಣು ಆ ವಸ್ತುವಿನ ಜೊತೆ ಸಂಬಂಧ ಪಡೆದಿದ್ದರಿಂದ ನಮ್ಮ ಚರ್ಮ
ಆ ಒಂದು ಸ್ಪರ್ಶದ ಜೊತೆ ಸಂಬಂಧ ಪಡೆದಿದ್ದರಿಂದ, ನಮ್ಮ ಮೂಗು ಆ ಗಂಧದ ಜೊತೆ ಸಂಬಂಧ ಪಡೆದಿದ್ದರಿಂದ, ನಮ್ಮ ಕಿವಿ ಆ ಶಬ್ದದ ಜೊತೆಗೆ ಸಂಬಂಧ ಪಡೆದಿದ್ದರಿಂದ ಎಲ್ಲರ ಸಂಬಂಧ ಇದೆ. ಹೀಗೆ ಕಂಡದ್ದು ಅಂತಂದ್ರೆ ಇಂದ್ರಿಯಕ್ಕೂ ವಸ್ತುವಿಗೂ ಸಂಬಂಧ ಇದ್ದದ್ದು ಅಂತ ಅರ್ಥ. ಈಗ ವಿಚಾರ ಮಾಡ್ರಿ, ಈ ಕಪ್ಪೆ ಚಿಪ್ಪಿನಲ್ಲಿ ತೋರಿದಂತಹ ಬೆಳ್ಳಿ, ಹಗ್ಗದಲ್ಲಿ ತೋರಿದಂತಹ ಹಾವಿದೆಯಲ್ಲ, ಆ ಹಾವಿಗೂ ಕಣ್ಣಿಗೂ ಏನಾದರೂ ಸಂಬಂಧ ಏರ್ಪಟ್ಟಿತಾ? ಹಾಗೆ ಬೆಳ್ಳಿಗೂ, ಕಪ್ಪೆ ಚಿಪ್ಪಿನಲ್ಲಿ ತೋರಿದಂತಹ ಬೆಳ್ಳಿಗೂ ಕಣ್ಣಿಗೂ ಸಂಬಂಧ ಏರ್ಪಡಲಿಲ್ಲ. ಯಾಕಂದ್ರೆ ಸಂಬಂಧ ಏರ್ಪಡಬೇಕಾದ್ರೆ ವಸ್ತು ಸತ್ಯವಾಗಿರಬೇಕು, ವಸ್ತುವಿಗೊಂದು ಸ್ವರೂಪ ಇರಬೇಕು. ವಸ್ತುವಿಗೊಂದು ಸ್ವರೂಪ ಇದ್ರೆ ಆ ವಸ್ತುವಿಗೂ, ನಮ್ಮೆದುರು ಪುಸ್ತಕ ಇದೆ, ಈ ಪುಸ್ತಕವನ್ನು ನಮ್ಮ ಕಣ್ಣು ನೋಡಬಲ್ಲದು. ಕಣ್ಣಿನ ಕಿರಣಗಳು ಹೊರಗೆ ಬಂದು ಈ ಪುಸ್ತಕದ ಜೊತೆಗೆ ಸಂಬಂಧವನ್ನು ಪಡ್ಕೋತವೆ. ಶಬ್ದ ಅಲೆ ಅಲೆಯಾಗಿ ನಮ್ಮ ಕಿವಿಯ ತನಕ ಬಂದು ಕಿವಿಯ ಒಳರಂಧ್ರದೊಳಗೆ ಪ್ರವೇಶ ಮಾಡಿ ಸಂಬಂಧ ಪಡ್ಕೋತದೆ. ವಸ್ತು ಸತ್ಯ ಆಗಿದ್ರೆ ವಸ್ತುವಿಗೂ ಇಂದ್ರಿಯಕ್ಕೂ ಸಂಬಂಧ ಏರ್ಪಡಬಹುದು. ವಸ್ತುವೇ ಅಸತ್ಯ ಆಗಿದ್ರೆ ಆ ವಸ್ತುವಿಗೂ ಮತ್ತು ಇಂದ್ರಿಯಕ್ಕೂ ಸಂಬಂಧ ಏರ್ಪಡೋದು ಸಾಧ್ಯವಿಲ್ಲ. ಹಾವು ಸುಳ್ಳಾದ್ರಿಂದ ಆ ಹಾವಿಗೂ ಇಂದ್ರಿಯಕ್ಕೂ ಸಂಬಂಧ ಏರ್ಪಡಲಿಲ್ಲ. ಬೆಳ್ಳಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ತೋರಿದ ಬೆಳ್ಳಿ ಅದು ಸುಳ್ಳಾದ್ರಿಂದ ಆ ಬೆಳ್ಳಿಗೂ ನಮ್ಮ ಇಂದ್ರಿಯಕ್ಕೂ ಸಂಬಂಧ ಏರ್ಪಡಲಿಲ್ಲ. ಸಂಬಂಧವೇ ಏರ್ಪಡಲಿಲ್ಲ, ಅದರಿಂದ ಅದು ಕಂಡದ್ದೇ ಅಲ್ಲ. ಜಗತ್ತು ಸತ್ಯವಾಗಿದೆ, ಯಾಕಂದ್ರೆ ಕಂಡದ್ರಿಂದ ಅಂತ ನಾವು ಅನುಮಾನ ಪ್ರಯೋಗ ಮಾಡಿದ್ವಲ್ಲ. ಕಂಡದ್ರಿಂದ ಅಂತಂದ್ರೆ ವಸ್ತುವಿಗೂ ಇಂದ್ರಿಯಕ್ಕೂ ಸಂಬಂಧ ಏರ್ಪಟ್ಟಿದ್ರಿಂದ ಅಂತ ಅರ್ಥ ನಮ್ಮದು. ಕಪ್ಪೆ ಚಿಪ್ಪಿನಲ್ಲಿ ಕಂಡಂತ ತೋರಿದ ಬೆಳ್ಳಿಗೂ ಹಗ್ಗದಲ್ಲಿ ಕಂಡಂತ ಹಾವಿಗೂ ಈ ಸಂಬಂಧವೇ ಏರ್ಪಡಲಿಲ್ಲ, ಅದನ್ನು ನಮ್ಮ ಹೇತುವೇ ಅಲ್ಲಿಲ್ಲ. ಈತ ಪ್ರಧಾನಮಂತ್ರಿ ಆಗಿದ್ದಾನೆ ಯಾಕೆಂತಂದ್ರೆ ಮನುಷ್ಯನಾಗಿದ್ದಾನೆ ಅಂತ ಅಲ್ಲ, ಈತ ಸಂಸತ್ ಸದಸ್ಯರಿಂದ ಆಯ್ಕೆಯಾಗಿದ್ದಾನೆ. ಉಳಿದವರೆಲ್ಲ ಸಂಸತ್ ಸದಸ್ಯರಿಂದ ಆಯ್ಕೆ ಆಗಿಲ್ಲ, ತಮ್ಮ ಮನೆಯಲ್ಲೇ ಕೂತಿದ್ದಾರೆ. ಆತ ತನ್ನ ಪಕ್ಷದ ಸಂಸತ್ ಸದಸ್ಯರಿಂದ ಆಯ್ಕೆಯಾಗಿದ್ದಾನೆ, ಪ್ರಧಾನಮಂತ್ರಿ ಆಗಿದ್ದಾನೆ. ನಾವು ಯಾವ ಪ್ರಯೋಗ ಮಾಡಿದ್ವಿ ಅಂತಂದ್ರೆ ಸರಿಯಾದ ಹೇತುವನ್ನೇ ನಾವು ಪ್ರಯೋಗ ಮಾಡ್ತೀವಿ. ನೀವು ಆ ಹೇತುವನ್ನು ತಪ್ಪಾಗಿ ತಿಳ್ಕೊಂಡ್ರಿ ಅಷ್ಟೇ ಅಂತ ಆಚಾರ್ಯರು ಆ ಹೇತುವಿನ ಅರ್ಥವನ್ನು ವಿವರಿಸಿದರು. ಇದು ನಮ್ಮ ಹೇತುವಿನ ಅರ್ಥ. ಹೀಗಾದಾಗ ನಮ್ಮ ಹೇತು ಸಕಾರಣವಾಗಿ ಸತ್ಯತ್ವವನ್ನು ಸಮರ್ಥನೆ ಮಾಡ್ತದೆ. ನೀವು ಹೇಳಿದಂಥ ಯಾವುದೇ ದೋಷವೂ ಅದಕ್ಕಿಲ್ಲ. ಇದು ವದನ್ ಜಿಗಾಯ, ಅವ್ರು ಸೋತೆ ಹೋಗ್ಬಿಟ್ರು. ಆಚಾರ್ಯರ ಒಟ್ಟಾರೆ ಅಭಿಪ್ರಾಯ ಏನಾಗಿತ್ತು? ಅವರು ಆ ಬಂದ ಶಿಷ್ಯರು ನಿರುತ್ತರರಾದ್ಮೇಲೆ ಸ್ವಲ್ಪ ಅದನ್ನು ಬಿಡಿಸಿ ಹೇಳಿದರು ನನ್ನ ಅಭಿಪ್ರಾಯ ಏನು ಅಂತ. ಮೊದಲು ನೀವು ಭೇದವನ್ನು ಸಾಧನೆ ಮಾಡಬಹುದು ಅನುಮಾನದಿಂದ ಅಂತಂದ್ರೆ, ನಾನು ಭೇದವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ವಸ್ತುತಃ ನಾನು ಭೇದವಾದಿ, ಆಚಾರ್ಯರು ಭೇದವಾದಿ. ಅವರು ಭೇದವನ್ನು ಸಮರ್ಥನೆ ಮಾಡಬೇಕು ಏನಾದರೂ ರೀತಿಯಿಂದ. ಆದರೆ ಭೇದವನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನೀವು ಅನುಮಾನ ಪ್ರಯೋಗ ಮಾಡಿದಾಗ ಭೇದವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅನುಮಾನದಿಂದ ಅಂತ ನಾನು ಉತ್ತರ ಕೊಟ್ಟೆ. ನನ್ನ ಅಭಿಪ್ರಾಯದ ಪ್ರಕಾರ ಭೇದ ಇಲ್ಲ ಅಂತಲ್ಲ, ಅನುಮಾನದಿಂದ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಭೇದವನ್ನು ಪ್ರತ್ಯಕ್ಷದಿಂದ ಮತ್ತೆ ಶಾಸ್ತ್ರದಿಂದ, ಪ್ರತ್ಯಕ್ಷದ ಬೆಂಬಲವುಳ್ಳಂಥ ಅನುಮಾನದಿಂದ, ಶಾಸ್ತ್ರದ ಬೆಂಬಲವುಳ್ಳಂಥ ಅನುಮಾನದಿಂದ ಸಮರ್ಥನೆ ಮಾಡಬೇಕು. ಹಾಗೆ ಮಾಡಿದರೆ ಭೇದವನ್ನು ಸಾಧನೆ ಮಾಡಬಹುದು. ಕೇವಲ ಅನುಮಾನದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ಕೇವಲ ಅನುಮಾನದಿಂದ ಜಗತ್ತನ್ನು ಸುಳ್ಳು ಅಂತ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಪ್ರತ್ಯಕ್ಷ ಜಗತ್ತನ್ನು ಸತ್ಯ ಅಂತ ಸಮರ್ಥನೆ ಮಾಡ್ತಿದೆ, ಶಾಸ್ತ್ರವೂ ಕೂಡ ಜಗತ್ತನ್ನು ಸತ್ಯ ಅಂತ ಸಮರ್ಥನೆ ಮಾಡಿದೆ. ಸತ್ಯಸ್ಸೋ ಅಸ್ಯ ಮಹಿಮಾ, ಭಗವಂತನ ಮಹಿಮೆ ಸತ್ಯ ಆಗಿದೆ. ಯಾವುದು ಭಗವಂತನ ಮಹಿಮೆ? ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು, ನಿಮ್ಮನ್ನೆಲ್ಲರನ್ನು ಸಂಸಾರದಲ್ಲಿ ಹಾಕಿರೋದು, ಇದು ಅವನ ಮಹಿಮೆ. ಇದೆಲ್ಲ ಸುಳ್ಳಾದ್ರೆ ಅವನ ಮಹಿಮೆ ಅಂತ ಅದು ಬಂತು. ಇದೆಲ್ಲವೂ ಸುಳ್ಳಾದ್ರೆ ಅಂಥವನನ್ನು ಮಹಾಮಹಿಮಾ ಘನ ಮಹಿಮಾ ಅಂತ ಹೇಳಲಿಕ್ಕೆ ಅರ್ಥವೇ ಇಲ್ಲ. ಅದೆಲ್ಲ ಸುಳ್ಳು ಅಂತಾದ್ರೆ ಜಗತ್ತನ್ನ ಪರಮಾತ್ಮ ಸೃಷ್ಟಿಸಿದ ಈ ಜಗತ್ತನ್ನ ಆತ ಮಾಡುವ ಕೆಲಸಗಳನ್ನ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಥಾತಥ್ಯತಃ ಅರ್ಥಾನ್ ವೆದದಾತ್ ಶಾಶ್ವತೀಭ್ಯ ಸಮಾಭ್ಯ ಈಶಾವಾಸ್ಯ ಉಪನಿಷತ್ ಹೇಳಿದೆ. ಕವಿಹಿ ಪಂಡಿತನಾದಂತಹ ಜ್ಞಾನಿಯಾದಂತಹ ಈ ಪರಮಾತ್ಮ ಯಥಾತಥ್ಯತಃ ಅರ್ಥಾನ್ ವೆದದಾತ್ ಯಥಾತಥ್ಯವಾಗಿ ಸತ್ಯವಾಗಿ ಈ ವಸ್ತುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹೇಗೆ? ಶಾಶ್ವತೀಭ್ಯ ಸಮಾಭ್ಯ. ಬರೀ ಇದೊಂದೇ ಸೃಷ್ಟಿ ಅಲ್ಲ. ಇಸ್ಲಾಂನಲ್ಲಿ ಕ್ರೈಸ್ತರಲ್ಲಿ ಇದೊಂದೇ ಸೃಷ್ಟಿ, ಹಿಂದೇನಿತ್ತು ಗೊತ್ತಿಲ್ಲ, ಮುಂದೇನಿರ್ತದೆ ಗೊತ್ತಿಲ್ಲ. ಇದು ಹಾಗಲ್ಲ. ಇದು ಹಿಂದೂ ಇತ್ತು, ಅದು ಪ್ರಳಯ ಬಂದಾಗ ನಾಶ ಆಯಿತು, ಮತ್ತೊಂದು ಬ್ರಹ್ಮಾಂಡ, ಮತ್ತೊಂದು ಸೃಷ್ಟಿ, ಮತ್ತಿದು ನಾಶ ಆಗ್ತದೆ. ಅನಾದಿ ಕಾಲದಿಂದ ಇದು ಹೀಗೆ ಬಂದಿದೆ, ಅನಂತ ಕಾಲದವರೆಗೂ ಇದು ಹೀಗೆ ಮುಂದುವರಿಯೋದಿದೆ. ಈಶಾವಾಸ್ಯ ಉಪನಿಷತ್ತು ಹೇಳಿದೆ, ಋಗ್ವೇದ ಹೇಳಿದೆ,
ಅವೆಲ್ಲ ಜಗತ್ತನ್ನು ಸತ್ಯ ಅಂತ ಸಾರಿವೆ. ಜಗತ್ತನ್ನ ಮತ್ತೆ ಜೀವ ಪರಮಾತ್ಮರನ್ನ ದ್ವಾಸುಪರ್ಣ, ಎರಡು ಹಕ್ಕಿಗಳಿವೆ ಈ ಶರೀರದಲ್ಲಿ ಅನ್ನುವ ಮಾತುಗಳು ಜೀವ ಮತ್ತು ಪರಮಾತ್ಮರನ್ನ ಭಿನ್ನ ಅಂತ ಸಾರಿವೆ. ಅದನ್ನು ಒಪ್ಪಬಹುದು. ಶಾಸ್ತ್ರಕ್ಕೆ ಹೊಂದಿಕೊಂಡು ಯಾವುದೇ ಅನುಮಾನ, ಯಾವುದೇ ಮತ್ತೆ ಪ್ರತ್ಯಕ್ಷಕ್ಕೆ ಹೊಂದಿಕೊಂಡು ಯಾವುದಾದ್ರೂ ಅನುಮಾನ ಇದ್ರೆ ಅದೆಲ್ಲವೂ ಸರಿ. ಅದನ್ನೇ ತೈತ್ತರೀಯ ಉಪನಿಷತ್ತು ಹೇಳಿದೆ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಪರಮಾತ್ಮ ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪನಾಗಿಲ್ಲದೆ ಹೋದರೆ ಈ ಜಗತ್ತಿನಲ್ಲಿ ಯಾರಾದರೂ ಬದುಕಿರೋದು ಸಾಧ್ಯವೇ? ಬದುಕಿರೋದು, ಚಟುವಟಿಕೆ ಮಾಡೋದು ಸಾಧ್ಯವೇ? ಅದು ತೈತ್ತರೀಯ ಉಪನಿಷತ್ತು ಹೇಳಿದ ಮಾತು. ಆ ತೈತ್ತರೀಯ ಉಪನಿಷತ್ತು ಹೇಳಿದ ಮಾತು ಒಂದು ಅನುಮಾನವನ್ನು ಸೂಚನೆ ಮಾಡಿದೆ. ಈ ಜಗತ್ತು ಮತ್ತು ಈ ಜೀವರು ಮತ್ತು ಪರಮಾತ್ಮ ಇಬ್ಬರು ಕೂಡ ಭಿನ್ನರಾಗಿದ್ದಾರೆ. ಯಾಕೆಂದ್ರೆ ಒಬ್ಬ ನಿಯಾಮಕನಾಗಿದ್ದಾನೆ, ಪರಮಾತ್ಮ ನಿಯಾಮಕನಾಗಿದ್ದಾನೆ, ಈ ಜೀವರು ನಿಯಮ್ಯರಾಗಿದ್ದಾರೆ. ಕೇವಲ ಅನುಮಾನ ಪ್ರಯೋಗ ಮಾಡಬೇಡ್ರಿ. ಶಾಸ್ತ್ರದ ಬೆಂಬಲ ಪಡ್ಕೊಂಡು ಅನುಮಾನ ಪ್ರಯೋಗ ಮಾಡಿದರೆ ಅದು ಸರಿ. ಆಚಾರ್ಯರು ಅದನ್ನು ಹೇಳಿದರು. ತತ್ವೇಪಿ ಅತತ್ವೇಪಿ ಅತತ್ವೇ ವಿಮತೆ ಅನುಮಾಂವದನ್ ತದ ಅಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ. ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ, ಅನುಮಾನವನ್ನು ಎಲ್ಲೂ ಪ್ರಯೋಗ ಮಾಡಬಹುದು. ಬುದ್ಧಿ ನಿಮ್ಮದು ಪ್ರಬಲವಾಗಿದ್ರೆ, ಕೂತ ಎದುರಾಳಿ ದುರ್ಬಲನಾಗಿದ್ದ, ನೀವು ಪ್ರಬಲರಾಗಿದ್ರಿ ಅಂತಂದ್ರೆ ತತ್ವವನ್ನ ಅಂದ್ರೆ ಸರಿಯಾದ ಸಂಗತಿಯನ್ನು ಪ್ರಯೋಗ ಮಾಡ್ಲಿಕ್ಕೆ, ಸಮರ್ಥನೆ ಮಾಡ್ಲಿಕ್ಕೂ ಅನುಮಾನ ಪ್ರಯೋಗ ಮಾಡಬಹುದು. ಅತತ್ವ ಯಾವುದು ಸುಳ್ಳು ಅದನ್ನು ಸಮರ್ಥನೆ ಮಾಡ್ಲಿಕ್ಕೂ ಅನುಮಾನ ಪ್ರಯೋಗ ಮಾಡಬಹುದು. ಆದ್ರಿಂದ ಅನುಮಾನವನ್ನು ಪ್ರಯೋಗ ಮಾಡೋ ಗೋಜಿಗೆ ಹೋಗಬೇಡಿ, ಅನುಮಾನವನ್ನು ನೆಚ್ಚಿಕೊಳ್ಬೇಡ್ರಿ. ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೌ ಜಗಾಮ ನಾಮ್ನಾ ಪೆನುಮಾನ ತೀರ್ಥತಾಂ. ಇಲ್ಲಿ ತನಕ ಆಚಾರ್ಯರಿಗೆ ಪೂರ್ಣ ಪ್ರಜ್ಞಾ ಅಂತ ಒಂದು ಹೆಸರಿತ್ತು ಸನ್ಯಾಸ ತಗೊಂಡಾಗ. ಆಮೇಲೆ ಅವರಿಗೆ ಪಟ್ಟಾಭಿಷೇಕ ಮಾಡಿಸ್ಕೊಂಡಾಗ ಆನಂದ ತೀರ್ಥ ಅಂತ ಹೆಸರಿತ್ತು. ಈಗ ಒಂದು ಅನುಮಾನ ತೀರ್ಥ ಅಂತ ಹೆಸರು ಬಂತು. ಯಾಕೆಂದ್ರೆ ಅನುಮಾನವನ್ನು ಹೇಗೆ ಪ್ರಯೋಗ ಮಾಡಬೇಕು, ಎಲ್ಲಿ ಪ್ರಯೋಗ ಮಾಡಬೇಕು, ಎಲ್ಲಿ ಅದನ್ನು ನೆಚ್ಚಿಕೊಳ್ಬೇಕು, ಎಲ್ಲಿ ಅದನ್ನು ಕೈ ಬಿಡಬೇಕು ಅನ್ನೋದನ್ನು ಸರಿಯಾಗಿ ತಿಳಿಸಿದವರು ಅವರು. ನೈಷಾ ತರ್ಕೇಣ ಮತಿರಾಪನೇಯ, ಅದನ್ನ ಉಪನಿಷತ್ತು ಕೂಡ ಹೇಳಿದೆ. ಭಗವಂತನ ಕುರಿತಾದ ಯಾವ ತಿಳುವಳಿಕೆಯನ್ನು ಕೂಡ ತರ್ಕದಿಂದ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ, ತರ್ಕ ಬೇಡ. ಅದು ಪೂರ್ವೋತ್ತರ ವಿರುದ್ಧಾರ್ಥೆ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಮೂಹನಂ ತರ್ಕ ಶುಷ್ಕ ತರ್ಕಂತು ವರ್ಜಯೇತ್ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅವರೇ ಹೇಳ್ತಾರೆ. ತರ್ಕ ಎಲ್ಲಿ ಬೇಕು ಅಂತಂದ್ರೆ, ನೀವು ವೇದಗಳನ್ನು ಓದ್ತಾ ಹೋದ್ರಿ, ಒಂದು ಕಡೆ ಹೀಗಿದೆ, ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಕಡೆ ಕಾಣ್ತದೆ. ಒಂದು ಕಡೆ ಜಗತ್ತನ್ನು ಸುಳ್ಳು ಅಂತ ಹೇಳುವಂತೆ ಕಾಣಿಸ್ತಾ ಇದೆ, ಜಗತ್ತನ್ನು ಸತ್ಯ ಅಂತ ಹೇಳುವಂತೆ ಮತ್ತೊಂದು ಕಡೆ ಕಾಣಿಸ್ತಾ ಇದೆ. ನಾವೇನು ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ, ಪೂರ್ವ ಉತ್ತರಾರ್ಥೆ ವಿರುದ್ಧಾರ್ಥೆ ಕಹ ಅತ್ರ ಅಭಿಮತಃ, ವೇದ ಪುರುಷನ ಅಂತರಂಗದ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಬಂದ್ರೆ ಆಗ ತರ್ಕ ಮಾಡಬೇಕು. ಹೀಗೆ ಅರ್ಥ ಮಾಡಿಬಿಟ್ರೆ ಅದರಿಂದ ವಿರೋಧ ಬರ್ತದೆ. ಆ ಶಬ್ದಗಳ ನಿಜವಾದ ಅರ್ಥ ಏನು, ಶಬ್ದಗಳನ್ನು ಸರಿಯಾಗಿ ನಿರ್ವಚನ ಮಾಡಿ ತಿಳ್ಕೊಂಡ್ರೆ ಯಾವ ಅರ್ಥವನ್ನು ತಿಳ್ಕೊಳ್ಬಹುದು. ಇದು ತರ್ಕ. ಅದು ಶುಷ್ಕ ತರ್ಕ ಮಾಡಬೇಡ್ರಿ. ವೇದದ ಬೆಂಬಲವಿಲ್ಲದ, ಪ್ರತ್ಯಕ್ಷದ ಬೆಂಬಲವಿಲ್ಲದ ವ್ಯರ್ಥವಾದ ತರ್ಕವನ್ನ, ಇನ್ನೊಬ್ಬರನ್ನ ಸದೆ ಬಡಿಲಿಕ್ಕಾಗಿ ತರ್ಕವನ್ನು ಮಾಡಬೇಡ್ರಿ ಅಂತ ಅವರೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಹೇಳ್ತಾರೆ. ಅಂದ್ರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಮುಂದೆ ಆಚಾರ್ಯರು ಈಗಿನ ಕಾಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿ ಆಗಿದೆ. ನಚಾನುಮಾನಸಿ ನಿಯತ ಪ್ರಾಮಾಣ್ಯಂ ಸರ್ವತ್ರ ಶಕ್ಯತೆ ಕರ್ತುಮಾಗಮಂ ಹಿ ವಿನಾ ಅನುಮಾ ತಸ್ಮಾನ್ ನಸಾ ಶಕ್ತಿಮತಿ ವಿನಾ ಆಗಮ ಮುದೀಕ್ಷಿತುಂ ಪ್ರತ್ಯಕ್ಷಾಗಮ ಮಾಹಾತ್ಮ್ಯಾದನುಮಾನಂ ಪ್ರಮಾಣತಾಂ ಯಾತಿ ನೈವಾನ್ಯಥಾ ತಸ್ಯ ನಿಯತತ್ವಂ ಕ್ವಚಿತ್ ಭವೇತ್. ಅನುಮಾನಕ್ಕೆ ಯಾವತ್ತೂ ಕೂಡ ವಿವಾದಾತೀತವಾದ ಪ್ರಾಮಾಣ್ಯ ಇಲ್ಲ, ಅದನ್ನ ಬಿಟ್ಟು ಬಿಡ್ರಿ. ಪ್ರತ್ಯಕ್ಷ ಆಗಮ ಇದ್ರೆ ಅನುಮಾನ ಪ್ರಮಾಣ, ಇಲ್ಲದೆ ಇದ್ರೆ ಅದು ಅಪ್ರಮಾಣ. ತತ್ವನಿರ್ಣಯದಲ್ಲಿ ಪರಮಾತ್ಮನನ್ನು ಕೂಡ, ಪರಮಾತ್ಮನ ಅಸ್ತಿತ್ವವನ್ನು ಕೂಡ ಕೇವಲ ಅನುಮಾನದಿಂದ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಸಮರ್ಥನೆ ಮಾಡ್ತಾರೆ. ಕೇವಲ ಅನುಮಾನದಿಂದ ಪರಮಾತ್ಮನನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋದ್ರೆ, ಅಲ್ಲ ಈ ಪುಸ್ತಕ ಮಾಡಿದವನು ಒಬ್ಬ ಇರಬೇಕು, ಇದ್ದಾನಲ್ಲ, ಹಾಗೆ ಜಗತ್ತನ್ನು ಮಾಡಿದವನು ಕೂಡ ಒಬ್ಬ ಇದ್ದಾನೆ, ಅದರಿಂದ ಕೇವಲ ಅನುಮಾನದಿಂದ ಪರಮಾತ್ಮನನ್ನು ಸಾಧನೆ ಮಾಡ್ತೀವಿ ಅಂತ ಹೋದ್ರೆ ಸಮಸ್ಯೆ ಏನು? ಪುಸ್ತಕವನ್ನು ದೃಷ್ಟಾಂತವನ್ನೇ ಕೊಟ್ಟಿಲ್ಲ. ಪುಸ್ತಕವನ್ನು ಒಬ್ಬನೇ ಮಾಡಿದ್ನ? ಇಲ್ಲ. ಪುಸ್ತಕವನ್ನು ಬೈಂಡ್ ಮಾಡಿದವನು ಒಬ್ಬ, ಅದನ್ನು ಪ್ರಿಂಟ್ ಮಾಡಿದವನು ಒಬ್ಬ, ಅದನ್ನು ಮತ್ತು ಮೂಲತಃ ಅದನ್ನು ಬರೆದವನೊಬ್ಬ. ಟೈಪ್ ಸೆಟ್ಟಿಂಗ್ ಒಂದು ಪುಸ್ತಕ ಅಂದ್ರೆ ಏನು? ಒಂದು ಮೊದಲನೇದಾಗಿ ಅದು ಲೇಖನ ಮಾಡಬೇಕು, ಅದನ್ನ ಪ್ರಿಂಟ್ಔಟ್ ತೆಗೆದುಕೊಡ್ಬೇಕು ಒಬ್ಬ,
ಅದನ್ನ ಮತ್ತೆ ಪ್ರೂಫ್ ಕರೆಕ್ಷನ್ ಮಾಡಬೇಕು, ಕರಡು ಪ್ರತಿ ತಿದ್ದಬೇಕು. 3 ಕೆಲಸ ಆಯ್ತು. ಕರಡು ಪ್ರತಿ ಎಲ್ಲ ಸ್ಪಷ್ಟ ಆದ್ಮೇಲೆ ಕೊನೆಯದಾಗಿ ಮುದ್ರಣ ಮಾಡಬೇಕು. ಮುದ್ರಣ ಆದ್ಮೇಲೆ ಅದನ್ನ ಬೈಂಡ್ ಮಾಡಬೇಕು. ಇದೆಲ್ಲಕ್ಕಿಂತ ಮುಂಚೆ ಮುಖ್ಯವಾಗಿ ಹಾಳೆಗಳನ್ನು ತಯಾರು ಮಾಡ್ಬೇಕಲ್ಲ ಒಬ್ಬ, ಅದು ಒಂದು ಕೆಲಸ ಇದೆ. ಅಂತೂ ಒಂದು ಪುಸ್ತಕ ಅಂದ್ರೆ 5-6 ಮಂದಿಯ ಕೈವಾಡ ಅಲ್ಲಿ ಬಂತು. ಪುಸ್ತಕ ಅದಕ್ಕೊಬ್ಬ ಕರ್ತ ಇದ್ದಾನೆ, ಹಾಗೆ ಜಗತ್ತಿಗೂ ಕೂಡ ಒಬ್ಬ ಕರ್ತ ಇರಲೇಬೇಕು, ಸರ್ವಜ್ಞನ ಅಂತ ಕರ್ತ ಇರಲೇಬೇಕು ಅಂತ ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ, ಪುಸ್ತಕ ಒಂದು ದೃಷ್ಟಾಂತವನ್ನ ಎತ್ಕೊಂಡಿದ್ದೀರಲ್ಲ, ಪುಸ್ತಕಕ್ಕೆ ಎಷ್ಟು ಜನ ಕರ್ತೃಗಳಿದ್ದಾರೆ ಅಂತ ನಿಮ್ಗೇನಾದ್ರೂ ಎಚ್ಚರ ಇದೆಯಾ? ಹಾಗೆ ಜಗತ್ತಿಗೊಬ್ಬ ಕರ್ತ ಇದ್ದಾನೆ ಅಂದ್ರೆ ನದಿಗೊಬ್ಬ ಕರ್ತ, ಬೆಟ್ಟಕ್ಕೊಬ್ಬ ಕರ್ತ, ಹಿಮಾಲಯಕ್ಕೊಬ್ಬ ಕರ್ತ, ಪಾತಾಳಕ್ಕೊಬ್ಬ ಕರ್ತ, ಅನೇಕ ಜನ ಕರ್ತೃಗಳಿದ್ದಾರೆ ಅಂತ ತೀರ್ಮಾನ ಆಗೋ ಪ್ರಸಂಗ. ಅಂಥ ಕರ್ತೃಗಳನ್ನು ಒಪ್ಪೇನು ಒಪ್ಪದೇ ಇದ್ರೇನು? ಸರ್ವಜ್ಞನಾದಂತಹ, ಸರ್ವಕರ್ತೃವಾದಂತಹ, ಸರ್ವಗುಣ ಪರಿಪೂರ್ಣನಾದಂತಹ ಒಬ್ಬ ವ್ಯಕ್ತಿ ಅನುಮಾನದಿಂದ ತೀರ್ಮಾನ ಆಗೋದಿಲ್ಲ. ಅದಾಗಬೇಕಾದ ಆಗಮದಿಂದ. ಇದನ್ನೆಲ್ಲ ತಪ್ಪಿನ ನಿರ್ಣಯದಲ್ಲಿ ಹೇಳ್ತಾರೆ. ಅಂತೂ ಆಗಮದ ಬರೇ ಆಗಮದಿಂದ ಪ್ರತ್ಯಕ್ಷದ ಬೆಂಬಲ ಇಲ್ಲದೆ ಹೋದ್ರೆ, ಮತ್ತೆ ಆಗಮದ ಶಾಸ್ತ್ರದ ಬೆಂಬಲ ಇಲ್ಲದೆ ಹೋದ್ರೆ ಯಾವ ಸಂಗತಿಗಳು ತೀರ್ಮಾನ ಆಗೋದಿಲ್ಲ. ಅದಕ್ಕೆ ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಹೆಸರು ಬಂತು. ಆನಂದ ತೀರ್ಥ ಅಂತ ಆಚಾರ್ಯರಿಗೆ ಹೆಸರಿದೆ. ಆ ಹೆಸರನ್ನು ಇಟ್ಕೊಂಡಂತ ಬೇಕಾದಷ್ಟು ಜನ ವ್ಯಕ್ತಿಗಳು ಇವತ್ತು ಸಿಗ್ತಾರೆ. ಪೂರ್ಣ ಪ್ರಜ್ಞಾ, ಪೂರ್ಣಬೋಧ ಅಂತ ಹೆಸರಿಟ್ಕೊಂಡವರು ಸಿಗ್ತಾರೆ. ಆಚಾರ್ಯರ ಅನುಮಾನ ತೀರ್ಥ ಅನ್ನೋದೊಂದು ಅಪರೂಪದ ಹೆಸರು. ಅದನ್ನ ಇಟ್ಕೊಂಡವ್ರು ಬಹಳ ಕಡಿಮೆ ಇರ್ತಾರೆ. ನಮ್ಮ ಗುರುಗಳು ಸುವಿದ್ಯೇಂದ್ರ ತೀರ್ಥರ ಶಿಷ್ಯ ಒಬ್ಬ ಅನುಮಾನ ತೀರ್ಥ ಅಂತ ಹೆಸರು ಇಟ್ಕೊಂಡವನಿದ್ದಾನೆ. ಅವರು ಪ್ರೀತಿಯಿಂದ ಅನುಮಾನ ಬಾರೋ ಅಂತ ಕರಿತಿರ್ತಾರೆ. ಅದೊಂದು ಹೆಸರು, ಒಂದು ಅಪರೂಪದ ಹೆಸರು ಆಚಾರ್ಯರಿಗೆ ಅಂತ ಅನುಮಾನ ತೀರ್ಥ ಅಂತ ಹೆಸರು ಬಂತು. ಮುಂದೆ ಮತ್ತೊಂದು ಆಚಾರ್ಯರ ದಿಗ್ವಿಜಯದ ಬಗ್ಗೆ ವರ್ಣನೆ ಮಾಡ್ತಾರೆ. ಅದನ್ನ 8ನೇ ಶ್ಲೋಕದ ರೂಪದಲ್ಲಿ ಇನ್ನು ಮುಂದೆ ನಾವು ನೋಡೋಣ. ಯಾಕಂದ್ರೆ ಇದು 5ನೇ ಸರ್ಗದ 7ನೇ ಪದ್ಯದ ತನಕ ಇಲ್ಲಿಗೆ ಮುಕ್ತಾಯ ಕಂಡಿದೆ. ಈ ಶಾಸ್ತ್ರ ಗಹನವಾದ ಚರ್ಚೆಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು ಹೇಳಿದ್ರಿಂದ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಮತ್ತೊಂದು ದಿಗ್ವಿಜಯವನ್ನ ಆಚಾರ್ಯರು ಹೇಗೆ ಮಾಡಿದರು ಅಂತನ್ನೋದನ್ನ, ಅಲ್ಲೇನು ಇಂಥ ಕಠಿಣವಾದಂಥ ಚರ್ಚೆ ಇಲ್ಲ, ಸರಳವಾದಂಥ ವಿಷಯಗಳಿವೆ. ಆ ವಿಷಯವನ್ನ ನಾಳೆ ದಿವಸ ನೋಡೋಣ.